ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮರುವಾಯಿ ಬಸಳೆ ಅಥವಾ ಕ್ಲ್ಯಾಮ್ ಮಲ್ಬಾರ್ ಸ್ಪಿನಾಚ್ ಸಾರು ಮಾಡ್ತಾ ಇದ್ದೇನೆ. ಈ ರೆಸಿಪಿ ಕೋಸ್ಟಲ್ ಸೈಡಲ್ಲಿ ತುಂಬಾ ಫೇಮಸ್. ಇದನ್ನು ಮಂಗಳೂರು ಕಡೆ ಮರುವಾಯಿ ಅಂತ ಕರೀತಾರೆ, ಉಡುಪಿ ಸೈಡಲ್ಲಿ ಕೊಯ್ಯುಲ್ ಅಂತ ಕರೀತಾರೆ. ಸೊ ಮರುವಾಯಿ ಬಸಳೆ ಕಾಂಬಿನೇಷನ್ ಯಾಕೆ ಅಂದರೆ ಇದರ ಹಿಂದೆ ಒಳ್ಳೆ ಕಾರಣ ಇದೆ. ಮರುವಾಯಿ ದೇಹಕ್ಕೆ ಹೀಟ್, ಸೊ ಹೀಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಸಳೆನ ಇದಕ್ಕೆ ಸೇರಿಸ್ತಾರೆ. ನಾವು ಫ್ರೆಶ್ ಮರುವಾಯಿನ ತೊಗೊಂಡ್ರೆ ಅದನ್ನು ಕ್ಲೀನ್ ನೀರಿನಲ್ಲಿ ಸುಮಾರು 6 to 12 hours ನೆನೆಸಿಡಬೇಕು. ಹೀಗೆ ನೆನೆಸಿಟ್ರೆ ಕ್ಲ್ಯಾಮ್ ಒಳಗಡೆ ಸೇರಿಕೊಂಡ ಮರಳು ಅಥವಾ ಮಣ್ಣು ಹೋಗ್ತದೆ. ನಾನಿಲ್ಲಿ ನೆನೆಸಿಟ್ಟ ಮರುವಾಯಿನ ತೊಗೊಂಡಿದ್ದೇನೆ. ಇದನ್ನು 1 more time ಕ್ಲೀನ್ ಮಾಡುವ. ಇವಾಗ ಒಂದು ಪಾತ್ರೆಯಲ್ಲಿ ಮರುವಾಯಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಕುದಿಸಬೇಕು. ಎಲ್ಲಿ ತನಕ ಕುದಿಸ್ಬೇಕಂದ್ರೆ ಮರುವಾಯಿ ಓಪನ್ ಆಗೋ ತನಕ ಕುದಿಸಬೇಕು. ಇವಾಗ ಬಸಳೆನ ಕಟ್ ಮಾಡ್ಕೊಳ್ಳೋಣ. ಇದರ ಎಲೆ ಮತ್ತು ಸ್ಟೆಮ್ಮನ್ನು ಕಟ್ ಮಾಡ್ಕೋಬೇಕು. ಸ್ಟೆಮ್ಮನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಸಳೆನ ಬೇಯಿಸೋಣ. ಕಟ್ ಮಾಡಿದ ಬಸಳೆನ ಕುಕ್ಕರಿಗೆ ಹಾಕ್ತಿದ್ದೇನೆ. ನಂತರ ಹಾಫ್ ಆನಿಯನ್ ಕಟ್ ಮಾಡಿದ್ದು ಮತ್ತು 1 ಟೊಮೆಟೊ ಕಟ್ ಮಾಡಿದ್ದು ಸೇರಿಸ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಸ್ಟೆಮ್ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು, ಸೊ 3 ವಿಸಿಲ್ ಹಾಕಬೇಕು. ಕ್ಲ್ಯಾಮ್ ಓಪನ್ ಆಗಲಿಕ್ಕೆ ಒಂದು 5 minutes ಸಾಕು. ಅದು ಓಪನ್ ಆದಮೇಲೆ ಕ್ಲ್ಯಾಮ್ಸ್ನ ಸೆಪ್ರೇಟ್ ಮಾಡ್ಕೋಬೇಕು ಮತ್ತು ನೀರನ್ನು ಚೆಲ್ಲಬೇಕು. ಇವಾಗ ಮಸಾಲೆ ಪ್ರಿಪ್ರೇಷನ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸುಮಾರು 10 ಉದ್ದ ಕೆಂಪು ಮೆಣಸನ್ನು ತೊಗೊಂಡಿದ್ದೇನೆ. ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೇನೆ. ನಂತರ 1 ಸ್ಪೂನಷ್ಟು ಜೀರಿಗೆ, ಮತ್ತೊಂದು 2 ಸ್ಪೂನಷ್ಟು ಕೊತ್ತಂಬರಿ, ಮತ್ತೊಂದು ಸ್ವಲ್ಪ ಮಸ್ಟರ್ಡ್ ಹಾಕ್ತಿದ್ದೇನೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ರೋಸ್ಟ್ ಮಾಡಬೇಕು. ಅದು ನೀಟಾಗಿ ರೋಸ್ಟ್ ಆಗಬೇಕು. ನೆಕ್ಸ್ಟ್ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಗ್ರೇಟೆಡ್ ಕೊಕೊನಟ್ ತೊಗೊಂಡಿದ್ದೇನೆ. ಮತ್ತೊಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ಮತ್ತು ಹಾಫ್ ಆನಿಯನ್ ಕಟ್ ಮಾಡಿದ್ದು, ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಸೆಪ್ರೇಟ್ ಮಾಡಿದ ಕ್ಲ್ಯಾಮ್ಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬೇಯಿಸಿದ ಬಸಳೆನ ಅದಕ್ಕೆ ಸೇರಿಸೋಣ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿದ ಮಸಾಲಾನ ಆ್ಯಡ್ ಮಾಡೋಣ. ಇದು ಆ್ಯಡ್ ಮಾಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಚಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಸುಮಾರು 5 to 10 minutes ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಮ್ಯಾಂಗ್ಳೂರ್ ಸ್ಟೈಲ್
ಮರ್ವಾಯಿ ಬಸಳೆ ಸಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನಾಟ್ ಯೆಟ್ ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.